ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮೈಸೂರು ಪಾಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತಂದರೆ ನೋಡಿ, ಈ ಅಳತೆ ಕಪ್ಪಲ್ಲಿ 1 ಗ್ಲಾಸ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ, 2 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಇದು ನಾನು 1 ಕಪ್ಪು ರಿಫೈಂಡ್ ಆಯಿಲು ಮತ್ತು 1 ಕಪ್ಪು ಇದನ್ನು ತಗೊಂಡಿದ್ದೀನಿ, ತುಪ್ಪ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು ಅಥವಾ ಎಣ್ಣೆನಲ್ಲೇ ಮಾಡ್ಕೋಬೋದು. ಅಂದರೆ ಅರ್ಥ 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ಪು ಎಣ್ಣೆ ಅಥವಾ 2 ಕಪ್ಪು ತುಪ್ಪ ಬೇಕು, 2 ಕಪ್ ಸಕ್ಕರೆ ಬೇಕು. ಈಗ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಈಗ ಫಸ್ಟು ಕಡಲೆ ಹಿಟ್ಟನ್ನು ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಜಾಸ್ತಿ ಹುರಿದ್ಬಿಟ್ರೆ ಸೀದೋದಂಗೆ ಆಗುತ್ತೆ ಮತ್ತು ಮೈಸೂರು ಪಾಕ್ ಚೆನ್ನಾಗಿ ಬರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಕಡಲೆ ಹಿಟ್ಟು ತುಂಬ ನೈಸಾಗಿರಬೇಕು, ಚೆನ್ನಾಗಿರಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಇದ್ರದ್ದು ಹಸಿ ವಾಸನೆ ಹೋಗ್ಬಿಟ್ಟು ಒಂದು ಘಮ್ ಅನ್ನೋ ಒಂದು ಪರಿಮಳ ಬರಬೇಕು ಇದಕ್ಕೆ. ಇವಾಗ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ನಾನು ಈ ಮೈಸೂರು ಪಾಕ್ ಬಿಲ್ಲೆ ಮಾಡೋದಕ್ಕೆ ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಯಾಕೆಂದರೆ ದಪ್ಪ ಬಿಲ್ಲೆಗಳು ಬರಲಿ ಅಂತ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸವರಿಟ್ಕೊಳ್ತೀನಿ. ಇವಾಗ ಈ ಕಡಲೆ ಹಿಟ್ಟಿಗೆ ನಾನು 1 ಕಪ್ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಗಂಟು ಬರದೇ ಇರಲಿ ಅಂತ. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕಿದನ್ನು. ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ 2 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರು ಹಾಕಬೇಕು. ಇದನ್ನು ಒಂದೆಳೆ ಪಾಕ ತಗೋಬೇಕು. ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆ ಕರಗಿಸ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊಡೋದಕ್ಕೆ ದಪ್ಪ ಬಾಣಲಿ ತಗೋಬೇಕು, ಹಾಗಾದರೆ ನಿಮಗೆ ಮೈಸೂರು ಪಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಏಕೆಂದರೆ ತಳ ಹತ್ತಲ್ಲ ಅದು. ಇವಾಗ ಆಗಿದೆ, ಒಂದೆಡೆ ಪಾಕ ಬರುತ್ತೆ. ನೋಡಿ, ಇವಾಗ ಇದಕ್ಕೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ.
ಇವಾಗ ಇದು ಚೆನ್ನಾಗಿ ಕೈ ಆಡ್ಕೋಬೇಕು, ಗಂಟಾಗಬಾರ್ದು. ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕೈ ಆಡ್ಕೋತಾ ಇರಿ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಇದಕ್ಕೆ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕೋತಾ ಇರಬೇಕು. ಸ್ವಲ್ಪ ಗಟ್ಟಿಯಾದಾಗ ಹಾಕ್ಕೊಳ್ಳೋಣ. ಇವಾಗ ಹೀಗೆ ಕೈ ಆಡ್ತಾ ಇರೋಣ. ಈ ತುಪ್ಪ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕಡಲೆ ಹಿಟ್ಟು ಎಳ್ಕೊಳ್ಳುತ್ತೆ. ಆವಾಗ ಮತ್ತೆ ಇನ್ನೊಂದು ಸಲ ತುಪ್ಪ ಹಾಕ್ತೀನಿ. ಸ್ವಲ್ಪನೇ ಹಾಕೊಂಡು ಹೋಗೋಣ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೆ. ಕೈ ಆಡ್ತಾನೇ ಇರಬೇಕು. ಇವಾಗ ನೋಡಿ ಬಬಲ್ಸ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಬಬಲ್ಸ್ ಬಂದಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಬಬಲ್ಸ್ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ತುಪ್ಪ ಅಥವಾ 2 ಕಪ್ ಎಣ್ಣೆ ಹಾಕೋಬೋದು. ನಾನು 1 ಕಪ್ ಎಣ್ಣೆ 1 ಕಪ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಬಬಲ್ಸ್ ಬರ್ತಾ ಇದೆ ಜಾಸ್ತಿ. ಇವಾಗ ಎಲ್ಲದನ್ನು ಹಾಕ್ಕೊಡ್ತಾ ಇದ್ದೀನಿ ತುಪ್ಪನ. ಇವಾಗ ಒಂದೇ ಸಮ ಕೈ ಆಡೋಣ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೆ. ಸುತ್ತಲೂ ಎಣ್ಣೆ ಬಿಟ್ಕೋಬೇಕು ಇದು, ಮತ್ತು ಮಂದ ಆಗ್ತಾ ಹೋಗ್ತಾ ಇರುತ್ತೆ ಇದು ಹಿಟ್ಟು. ನೋಡಿ ಇದು ಈಗ ಎಣ್ಣೆ ಬಿಡ್ತಾ ಇದೆ. ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ಆಗಿದೆ ನೋಡಿ, ಎಲ್ಲ ಒಂದು ಕಡೆ ಸೇರಿಕೊಂಡಿದೆ. ಬಾಣಲೆ ಕಚ್ಚುತ್ತಾ ಇಲ್ಲ. ಇವಾಗ ಇದನ್ನು ಬಾಕ್ಸಿಗೆ ತೆಗೆದು ಹಾಕ್ತಾ ಇದ್ದೀನಿ. ಇದು ಬಾಕ್ಸ್ ಫುಲ್ ಆಯಿತು. ಇದನ್ನು 4 ಅವರ್ಸು ನೀವು ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಕಟ್ ಮಾಡಬೇಕು. ಇವಾಗ 4 ಅವರ್ಸು ತಣ್ಣಗಾಕಕ್ಕೆ ಬಿಡೋಣ. ನಂತರ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಆಗಿದೆ. ಇದು ಬಿಲ್ಲೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ, ಹೀಗೆ ಬಂದಿದೆ. ನೀವು ಬೇಕು ಅಂದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.